ನಮಸ್ಕಾರ ಫ್ರೆಂಡ್ಸ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಿ. ನಾನು ನಿಮ್ಮ ಮನೆ ಮಗಳು ಮೇಘನಾ. ವೆಲ್ಕಮ್ ಟು ಮೇಘನಾ ದೀಪಕ್ಸ್ ಚಾನಲ್. ಇವತ್ತು ನಾವು ಚಿಕನ್ ಕೈಮಾ ಸಾರು, ಚಿಕನ್ ಕೈಮಾ ವಡೆ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಮೆಣಸು, 2 ಈರುಳ್ಳಿ, ಸ್ವಲ್ಪ ಪುದೀನ, ಶುಂಠಿ ಸ್ವಲ್ಪ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಚಕ್ಕೆ ಲವಂಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಹುರಿಗಡಲೆ, ಸ್ವಲ್ಪ ಉಪ್ಪು ಇದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಚಿಕನ್ ಕೈಮಾನ ಚೆನ್ನಾಗಿ ತೊಳೆದು ನೀರೆಲ್ಲ ಹಿಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಈ ಥರ ರುಬ್ಬಿ ಇಟ್ಕೊಳ್ಳಿ. ಸೊ ಈ ಥರ ಮಸಾಲೆ ಮತ್ತು ಈ ಥರ ಕಡಲೆ ಹಾಗೂ ಈ ಚಿಕನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಈ ಮಸಾಲೆ ರೆಡಿ ಮಾಡಿರೋದನ್ನು ಫಸ್ಟು ಹೀಗೆ ಹುರ್ಕೊಳ್ಳಿ. ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಿ ಕೆಂಪಗೆ ಹುರ್ಕೊಳ್ಳಿ. ಈಗ ಇನ್ನೊಂದು 2ನೇ ಮಸಾಲೆ, 1 ಈರುಳ್ಳಿ, ಟೊಮಾಟೊ 4, ಪುದೀನ, ಚಕ್ಕ ಲವಂಗ, ಕೊತ್ತಂಬರಿ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಒಣಗಿದ ಮೆಣಸಿನ್ಕಾಯಿ, 4 ಈರುಳ್ಳಿ. ಇದು ಒಂದು ಮಸಾಲ, ಇದು ಸಾರಿಗೆ. ಇದನ್ನೆಲ್ಲ ಹುರ್ಕೊಂಡು ಸಪ್ರೇಟಾಗಿ ರುಬ್ಬಿ ಇಟ್ಕೊಳ್ಳಿ. ನಂತರ ಈ ಥರ ಗ್ರೀನ್ ಮಸಾಲೆ ಒಂದು ಸಪ್ರೇಟಾಗಿ ಹುಂಡೆಗೆ ಹಾಕೋಕ್ಕೆ, ಇನ್ನೊಂದು ಈ ಕೆಂಪು ಮಸಾಲೆ ಸಾರಿಗೆ ಹಾಕೋಕ್ಕೆ, ಇವೆರಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಚಿಕನ್ ರುಬ್ಬಿಟ್ಟಿರೋದ್ರಲ್ಲಿ ಕಡಲೆ ಹುರಿದು ನೀವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀರಲ್ಲ, ಅದನ್ನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನಂತರ ಗ್ರೀನ್ ಮಸಾಲೆ ರುಬ್ಬಿದ್ದೀರಲ್ಲ, ಅದನ್ನು ಈ ಚಿಕನ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಆಗೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಕಲಸಿ, ಒಂದಕ್ಕೊಂದು ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಬೇಕು. ನೋಡಿ, ಈ ಮಸಾಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಕಿದ್ರೆ ಒಂದು ಮೊಟ್ಟೆ ಕೂಡ ಸಹ ಇದಕ್ಕೆ ಹಾಕೋಬೋದು, ಉಂಡೆ ಒಡೆಯಲ್ಲ. ಈ ಥರ ಚೆನ್ನಾಗಿ ಕಲಸಿ ನೋಡಿ. ಈಗ ಈ ಥರ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಬಿಡಿ. ನಂತರ ತಪ್ಪಲೆನಲ್ಲಿ 1 ಈರುಳ್ಳಿ, ಚಕ್ಕೆ ಲವಂಗ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಹುರ್ಕೊಳ್ಳಿ. ಹುರಿದಿದ ತಕ್ಷಣ 1 ಗ್ಲಾಸ್ ನೀರು ಹಾಕ್ಬಿಡಿ. ಯಾಕಂದರೆ ಬಿಸಿ ಇರುತ್ತಲ್ವ, ಸೊ ಡೈರೆಕ್ಟಾಗಿ ಮಸಾಲೆ ಹಾಕೋಕ್ಕಾಗಲ್ಲ. 1 ಗ್ಲಾಸ್ ನೀರು ಹಾಕ್ಬಿಡಿ. ನಂತರ ಆ ರೆಡ್ ಕಲರ್ ಮಸಾಲೆ ಸಾರಿಗೆ ಯಾವ್ದು ರುಬ್ಬಿದ್ದೀವಿ ಅದನ್ನು ಫುಲ್ಲು ಆ ತಪ್ಪಲೆ ಒಳಗಡೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಆ ತಪ್ಪಲೆಯಲ್ಲಿ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ನೀರು ಹಾಕಿ, ಉಪ್ಪು ಒಂದು ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹಾಕಿ, ನೀರು ನಿಮಗೆ ಎಷ್ಟು ಬೇಕೋ ಒಂದು 3-4 ಲೋಟ ನೀರು ಹಾಕೋಬೋದು ಅಷ್ಟು ಮಸಾಲೆಗೆ. ಚೆನ್ನಾಗಿ ಕಲಸಿ ಬಿಡಿ. ನೋಡಿ, ಈ ಥರ. ಆಮೇಲೆ ನೀವು ರುಬ್ಬಿಟ್ಟಿರೋದು ಇದು ಮಸಾಲೆ ಇದೆಯಲ್ಲ, ಗ್ರೀನ್ ಮಸಾಲೆ, ಉಂಡೆ ಆಗಿ ಒಂದೊಂದಾಗಿ ಇಟ್ಕೋಬೇಕು. ಆ ಒಂದೊಂದಾಗಿ ಇಟ್ಕೊಂಡು ಮೆತ್ತಿಗೆ ನಿಧಾನವಾಗಿ ಒಂದೊಂದಾಗಿ ಒಂದಕ್ಕೊಂದು ಅಂಟ್ಕೊಂಡಿರಾಗೆ ಉಂಡೆಗಳನ್ನ ತಪ್ಪಲೆ ಒಳಗಡೆ ಹಾಕಿ. ನೋಡಿ, ಈ ಥರ ಹಾಕಬೇಕು. ಸೌಟಲ್ಲಿ ಹಾಕಿ ಕಲಿಸ್ಬೇಡಿ, ಜಸ್ಟ್ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ. ಅದನ್ನು ಕಲಿಸ್ತಾ ಇದ್ದರೆ ಉಂಡೆಗಳು ಒಡೆದೋಗುತ್ತೆ. ಒಂದು 15-20 ನಿಮಿಷ ಇದು ಬೇಯಬೇಕು. ಮಸಾಲೆ ಸ್ವಲ್ಪ ಕುದಿ ಬಂದಮೇಲೆ ಈ ಉಂಡೆಗಳನ್ನ ಹಾಕಿ ನೋಡಿ, 15-20 ನಿಮಿಷ ಆದಮೇಲೆ ಸಾರು ರೆಡಿ. ಇದನ್ನು ಸೈಡಲ್ಲಿ ಇಟ್ಕೊಂಡು, ಇವಾಗ ಅದೇ ನೀವು ಸ್ವಲ್ಪ ರುಬ್ಬಿ ಮಸಾಲೆ ಇಟ್ಕೊಂಡಿದ್ರಲ್ಲ ಕೈಮಾನ, ಅದನ್ನೊಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು, ಸ್ವಲ್ಪ ಮೆಣಸಿನ ಪುಡಿ, ಇದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಚಕ್ಕ ಲವಂಗ ಪುಡಿ, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಈರುಳ್ಳಿ ಸಣ್ಣಗೆ ಕುಯ್ದಿರೋದು ಈರುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸಣ್ಣ ಕಟ್ ಮಾಡಿರೋದು, ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಕಲಸಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಎಣ್ಣೆ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಒಂದೊಂದು ಈ ಥರ ಜಸ್ಟ್ ಕೈಯಲ್ಲಿ ಹಿಂಗೆ ಮಾಡಿ, ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣ ಈ ಥರ ಒಂದೊಂದಾಗಿ ಬಿಡಿ. ಸಣ್ಣ ಉರಿ ಇಟ್ಟಿರಬೇಕು. ಜಾಸ್ತಿ ಉರಿ ಇಟ್ಟಿದ್ರೆ ಕಪ್ಪಗೆ ಆಗೋಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಎಣ್ಣೆಗೆ ಹಾಕ್ತಾನೆ ಒಂದೊಂದಾಗಿ ಒಂದಕ್ಕೊಂದು ಅಂಟದೇ ಇರಾಗೆ ಒಂದೊಂದಾಗಿ ಈ ಥರ ಎಣ್ಣೆನಲ್ಲಿ ಬಿಡಿ. ನೋಡಿ, ಇವಾಗ ಚಿಕನ್ ಕೈಮಾ ವಡೆ ರೆಡಿ. ಈಗ ಬಿಸಿ ಚಿಕನ್ ಕೈಮಾ ಸಾರು, ಚಿಕನ್ ಕೈಮಾ ವಡೆ ರೆಡಿ. ಟ್ರೈ ಮಾಡಿ ಹೇಗಿದೆ ಅಂತ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.